ಹೇಳ್ಸೆ ಮೊದ್ಲು. ಅಮ್ಮ ನೀರ್ ಕುಡೀರಿ ಫಸ್ಟ್. ಅದ್ಗೆ ನೀವು ಊಟ ಮಾಡಿದ್ರಾ? ಇನ್ನೂ ಇಲ್ಲ, ನಿಮ್ಮ ಅಣ್ಣನಿಗೆ ತಿನ್ಸದ್ಮೇಲೆ ತಿಂತೀನಿ. ಅಷ್ಟಕ್ಕೂ ನಿಂದು ಊಟ ಆಯ್ತಾ? ಹಾ, ನಾನ್ ತಿಂದೆ ಅದ್ಗೆ. ಆದ್ರೆ ನೀವೇನ್ ಊಟ ಮಾಡ್ತೀರಾ? ಇನ್ನೇನ್ ತಿನ್ಲಿ, ಏನ್ ಮಾಡಿದನೋ ಅದನ್ನೇ. ಅದು ಅದ್ಗೆ ತಿನ್ನಕಲ್ಲಿ ಏನೂ ಇಲ್ಲ. ಪೂರ್ತಿ ಇವನೊಬ್ನೇ ತಿನ್ಬಿಟ್ನಾ? ಸರಿ ಆಯ್ತು, ನಾನು ಏನಾದ್ರೂ ತರ್ತೀನಿ. ಏಯ್, ಎಲ್ಲಿಗೆ? ಈಗೇನು ಬೇಡ. ಪರವಾಗಿಲ್ಲ ಅದ್ಗೆ, ನಾನು ಹೋಗಿ ಏನಾದ್ರೂ ತರ್ತೀನಿ. ಸರಿನಾ? ಏನ್ ಬೇಡ ಅಂತ ಹೇಳಿಲ್ವಾ ಕಾರ್ತಿಕ್? ನೀವು ನಿಮ್ ತಮ್ಮ ಹೇಳಿದ ಮಾತೇ ಕೇಳಲ್ಲ. ಸರಿ, ನೀವು ತಿನ್ನಿ. ಅದ್ಗೆ ಹಾ ಅದ್ಗೆ ಬೇಗ ಬನ್ನಿ. ಹಾ, ಬರ್ತಿದ್ದೀನಿ ಕಾರ್ತಿಕ್. ಅಬ್ಬಾ ಕಾರ್ತಿಕ್, ಈ ಟೈಮಲ್ಲಿ ತಿಂಡಿ ಅಗತ್ಯ ಇದ್ಯಾ? ಬೇಡ ಅಂತ ಹೇಳಿದ್ನಲ್ಲ. ಇಷ್ಟ ಅರ್ಧ ರಾತ್ರಿಲಿ ಯಾಕೆ ಶ್ರಮ ಕಾರ್ತಿಕ್? ನಮಗೋಸ್ಕರ ನೀವು ಪಡೋ ಕಷ್ಟದ ಮುಂದೆ ಇವೆಲ್ಲ ಏನದ್ಕೆ? ಅಣ್ಣಗ್ ಆಕ್ಸಿಡೆಂಟ್ ಆದ್ಮೇಲಿಂದ ಈ ಮನೆ ಜವಾಬ್ದಾರಿ ಎಲ್ಲ ನೀವೇ ನೋಡ್ಕೋತಿದ್ದೀರಾ. ಒಂದ್ ಕಡೆ ಗಂಡ ಮೂಲೆಯಲ್ಲಿ ಬಿದ್ದಿದ್ರೆ ಇನ್ನೊಂದ್ ಕಡೆ ಯಾವ್ದೇ ಕೆಲ್ಸಕ್ ಬರ್ದಿರೋ ಮೈದ್ನ. ಹಾಗೇನಕ್ ಅನ್ಕೋತ್ಯಾ ಕಾರ್ತಿಕ್? ನೀನೇನಾದ್ರೂ ಖಾಲಿ ಕೂತಿದ್ಯಾ? ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ಯಲ್ಲ, ಖಂಡಿತ ಈ ಕೆಲ್ಸ ಸಿಗತ್ ನಿನ್ಗೆ. ಪ್ರತಿದಿನ ಒಂದೇ ತರ ಇರಲ್ಲ, ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ. ಸರಿನಾ? ಸರಿ ಅದ್ಗೆ, ನೀವು ಮೊದಲು ತಿನ್ನಿ. ನನ್ ಫೋನ್ ಎಲ್ಲಿಟ್ಬಿಟ್ಟೆ? ಓಹ್, ಇಲ್ಲಿದ್ಯಾ? ಓಕೆ. ಹಾ, ಅದ್ಗೆ ಏನ್ ಇಲ್ಲಿದ್ದಾರೆ? ಇವತ್ತೇನು ಇವ್ರಿಗೆ ಆಫೀಸ್ ಇಲ್ವಾ ಹೇಗೆ? ಅದ್ಗೆ, ಅಯ್ಯೋ, ಇದೇನು ಈ ತರ ಸುಡ್ತಾ ಇದೆ? ಹಾ, ಅದ್ಗೆ ಜ್ವರ ಬಂದಿರೋ ಹಾಗಿದೆ. ಸರಿ, ರೆಸ್ಟ್ ತಗೊಳ್ಳಿ. ಕಾರ್ತಿಕ್, ಏನದ್ಗೆ? ಇದನ್ ಸ್ವಲ್ಪ ಅಂಗಡಿಲಿ ಅಡ ಇಟ್ಟು ದುಡ್ಡು ತಗೊಂಡ್ ಬರ್ತೀಯಾ? ಅಯ್ಯೋ ಅದ್ಗೆ, ಇದೆಲ್ಲ ಏನು? ನಿಮ್ಮಣ್ಣ ಹುಷಾರಾದ್ಮೇಲೆ ಬೇರೆ ಕೊಡಿಸ್ತಾರೆ ಬಿಡು. ಪರವಾಗಿಲ್ಲ, ತಗೊಂಡ್ ಹೋಗು. ಅದ್ಗೆ ಸರಿ, ನಿಮ್ ಇಷ್ಟ ಅದ್ಗೆ. ಏನದ್ಗೆ ನೀವು ಈ ತರ ಜ್ವರ ಇಟ್ಕೊಂಡು ಆಫೀಸಿಗೆ ಹೋಗ್ತೀರಾ? ಹೊಟ್ಟೆ ತುಂಬೇಕು ಅಂದ್ರೆ ಹೋಗ್ಲೇಬೇಕಲ್ಲ ಕಾರ್ತಿಕ್. ಸಿಚುವೇಶನ್ ಅರ್ಥ ಮಾಡ್ಕೊಳ್ದೇ ಇರೋ ಅದೆಂತ ಕಂಪ್ನಿ ಅದ್ಗೆ? ಅದನ್ನೆಲ್ಲ ನನ್ನ ಕೇಳ್ಬಿಡ ಪ್ಲೀಸ್. ನಿಮ್ಮಣ್ಣನ್ ನೋಡ್ಕೋ, ನಾನ್ ಬೇಗ ಬಂದ್ಬಿಡ್ತೀನಿ. ಸರಿನಾ? ನಮಸ್ತೆ ಚಂದ್ರಣ್ಣ. ಏನಪ್ಪ, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಏನು ಈ ಕಡೆ ಬಂದಿದ್ಯಾ? ಅಣ್ಣ, ಏನಾದ್ರೂ ಕೆಲಸ ಇದ್ರೆ ನೋಡೋಣ. ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಕೆಲ್ಸನಾ? ಒಂದ್ ಕೆಲ್ಸ ಇದೆ, ಆದ್ರೆ ನೀನ್ ಮಾಡಲ್ಲ ಅನ್ಸುತ್ತೆ. ಮಾಡ್ತೀನಣ್ಣ, ನೀವ್ ಏನ್ ಹೇಳಿದ್ರು ಮಾಡ್ತೀನಿ. ಮಾಡ್ತೀಯಾ? ಹಾಗಾದ್ರೆ ಕಾಲ್ ಬಾಯ್ ಕೆಲ್ಸ ಇದೆ, ಮಾಡ್ತೀಯಾ? ಕಾಲ್ ಬಾಯ್ ಅಂದ್ರೆ ಏನಣ್ಣ? ನಮಗ್ ಮೂಡ್ ಬಂದಾಗ ಹುಡುಗಿರ್ನ ಕರೆಸ್ಕೊಂಡು ದುಡ್ಡು ಕೊಡ್ತೀವಲ್ಲ, ಹಾಗೆ ಆಂಟಿರಿಗ್ ಮೂಡ್ ಬಂದ್ರೆ ನಮ್ಮನ್ ಬುಕ್ ಮಾಡ್ತಾರೆ. ಆ ಕೆಲ್ಸ ಇದೆ, ಮಾಡ್ತೀಯಾ? ಹೇಳು, ಮಾಡ್ತೀಯಾ? ಹಲೋ. ಹಲೋ ಅಣ್ಣ. ಹಾ, ಹೇಳು ಕಾರ್ತಿಕ್. ಅದೇ ಅಣ್ಣ, ಕಾಲ್ ಬೈ ಜಾಬ್ ಇದೆ ಅಂತ ಹೇಳಿದ್ರಲ್ವಾ, ಅದನ್ನ ನಾನು ಮಾಡ್ತೀನಣ್ಣ. ಹೌದಾ? ಸರಿ, ಹಾಗಾದ್ರೆ ನಾಳೆ ಒಂದ್ಸರಿ ಆಫೀಸಿಗೆ ಬಂದು ಡೆಮೋ ಕೊಟ್ಟೋಗು. ಓಕೆ? ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಏನ್ ನಿಮ್ ಅವತಾರ? ಏನಾಯ್ತೀಗ? ಡಾಕ್ಟರ್ ಸ್ವಲ್ಪ ದಿನ ಕುಡಿಬೇಡಿ ಅಂತ ಹೇಳಿದಾರಲ್ಲ, ಆದ್ರೂ ಕುಡ್ಕೊಂಡ್ ಬಂದಿದ್ದೀರಾ? ಅಂದ್ರೆ ನಾನು ದಿನಾನು ಕುಡ್ಕೊಂಡೇ ಬರ್ತೀನ? ಈ ಕುಡಿಯೋ ಅಂತದ್ ಏನಾಗಿದೆ ಅಂತ ಕೇಳ್ತಾ ಇರೋದು ನಾನು. ಬೇಜಾರಾಗ್ತಿತ್ತು, ಕೊಡೋದ. ನಿನಗೇನ್ ಪ್ರಾಬ್ಲಮ್? ನಿಮ್ಮಲ್ಲಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ಸುಮ್ನೆ ಕಯ ಅನ್ಬೇಡ. ಸರಿ, ಆ ಕಡೆ.
ಹೀಗೇನ್ರಿ ನೀವ್ ಯಾವಾಗ್ಲೂ ಆಗೋಗಿದ್ರ ಬಗ್ಗೆ ದುಃಖ ಪಟ್ರೆ ಹೇಗೆ? ಸರಿ ಇರಿ, ನಾನೇ ತಿನ್ನಿಸ್ತೀನಿ. ನಮಸ್ತೆ ಅಣ್ಣ. ಹಾ ಕಾರ್ತಿಕ್, ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೆ, ಕೂತ್ಕೋ. ಥ್ಯಾಂಕ್ಸ್ ಅಣ್ಣ. ನಿನಗೋಸ್ಕರ ಡೆಮೋ ಪೀಸ್ ಒಳಗಡೆ ವೇಟ್ ಮಾಡ್ತಾ ಇದ್ದೆ. ಡೆಮೋ ಪೀಸ್ ಅಂದ್ರೆ ಏನಣ್ಣ? ನೀನ್ ಹೇಗೆ ಕಾಲ್ ಬಾಯೋ ಅವಳು ಕೂಡ ಕಾಲ್ ಗರ್ಲ್. ಅವಳನ್ನ ನೀನು ಸ್ವಲ್ಪ ಹೊತ್ತು ಕ್ಲೈಂಟ್ ಅನ್ಕೊಂಡು ಒಳಗಡೆ ಹೋಗು. ನೀನ್ ಇವಾಗ ಒಳಗಡೆ ಹೋದ್ಮೇಲೆ ಕ್ಲೈಂಟ್ ಹತ್ರ ಹೇಗಿರ್ತೀಯೋ ಅದ್ರ ಮೇಲೆ ನೀನ್ ಆಂಟಿರ್ಗೆ ಹೇಗ್ ಸರ್ವಿಸ್ ಕೊಡ್ಬೇಕಂತ ಅವಳು ನಿನ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾಳೆ. ಅದೇ ಡೆಮೋ ಅಂದ್ರೆ. ಅಣ್ಣ ಅದು... ಹೇ ಕಾರ್ತಿಕ್, ನೀನೇನು ಹೆದರ್ಕೋಬೇಡ. ಆ ವಿಷಯದಲ್ಲಿ ಹುಡುಗಿ ಎಕ್ಸ್ಪರ್ಟ್. ಅವಳಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿವರೆಗೂ 100 ರಿಬನ್ ಕಟಿಂಗ್ಸ್ ಮಾಡಿದಾಳೆ. ಅವಳು ನಿನ್ ಚೆನ್ನಾಗಿ ನೋಡ್ಕೋತಾಳೆ. ಸೊ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ. ಸೊ 100% ಎಲ್ಲ ಹೇಳ್ಕೊಡ್ತಾಳೆ. ಬೇಕಾದ್ರೆ ಫ್ರೀ ಸರ್ವಿಸ್ ಕೂಡ ಕೊಡ್ತಾಳೆ. ನೀನ್ ಇದನ್ನ ಎಷ್ಟು ಸ್ಪೀಡಾಗಿ ಕಲ್ತ್ಕೋತೀಯೋ ಅಷ್ಟೇ ಸ್ಪೀಡಾಗಿ ಕ್ಲೈಂಟ್ ಬರ್ತಾರೆ, ಜಾಬ್ ಮಾಡ್ಬೋದು. ಸುಮ್ನೆ ಯೋಚನೆ ಮಾಡ್ಬೇಡ. ಒಳಗಡೆ ವೇಟ್ ಮಾಡ್ತಿದ್ದಾಳೆ, ಹೋಗು. ಸರಿ ಅಣ್ಣ, ಥ್ಯಾಂಕ್ಸ್. ಬೆಸ್ಟ್ ಆಫ್ ಲಕ್. ಅಪ್ಪ, ಏನ್ರಿ ಕಚ್ಚುಗುಳಿ ಆಗ್ತಿದೆ? ಕಾರ್ತಿಕ್, ಅಯ್ಯೋ, ಈ ತರ ಜ್ವರ ಇಟ್ಕೊಂಡು ಆಫೀಸಿಗೆ ಹೋಗ್ತೀರಾ? ಹೊಟ್ಟೆ ತುಂಬೇಕು ಅಂದ್ರೆ ಹೋಗ್ಲೇಬೇಕಲ್ಲ ಕಾರ್ತಿಕ್. ಸಿಚುವೇಶನ್ ಅರ್ಥ ಮಾಡ್ಕೊಳ್ದಿರೋ ಅದು ಯಾವ ಕಂಪ್ನಿ ಅದಕ್ಕೆ? ಅದನ್ನೆಲ್ಲ ನನ್ನ ಕೇಳ್ಬಿಡ ಪ್ಲೀಸ್. ಆ ವಿಷಯದಲ್ಲಿ ಅವರು ಎಕ್ಸ್ಪರ್ಟ್, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹಲೋ. ಹಾ ಸರ್, ಹೇಳಿ. ಏನಿಲ್ಲ, ಒಬ್ಬ ಹೊಸ ಹುಡುಗ ಜಾಯ್ನ್ ಆಗಿದ್ದಾನೆ. ಅವನ್ಗೆ ನೀವೇ ಡೆಮೋ ಕೊಡ್ಬೇಕು. ನಾಳೆ ಫ್ರೀ ಇದ್ದೀರಾ? ಡೆಮೋನಾ? ಎಲ್ಲಿ ಸರ್? ಇಲ್ಲೇ ನನ್ ಪ್ಲೇಸ್ ಅಲ್ಲೇ. ಎಷ್ಟ್ ಟೈಮ್ ಆಗ್ಬೋದು? ಜಸ್ಟ್ 1 hour. ಸರಿ ಸರ್, ಬರ್ತೀನಿ. ಓಕೆ.